ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಡ್ಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಾರ್ಯಕ್ರಮ ಶುರು ಮಾಡಬೇಕು. ಜೊತೆಗೆ ಶ್ರೀಕೃಷ್ಣ ಗೀ ಅವರು ನಮ್ಮ ಕಾರ್ಯಕ್ರಮಕ್ಕೆ ತುಪ್ಪಗಳನ್ನ ಕೊಟ್ಟಿದ್ದಾರೆ. ಮುಳ್ಳವರೇ ನಮ್ಮ ತುಪ್ಪವನ್ನ ಹಾಕಿ ಅಡಿಗೆ ಮಾಡಿ ಅದ್ಭುತವಾಗಿರುತ್ತೆ ಅಡಿಗೆ ಅಂತ ಹೇಳಿದ್ದಾರೆ. ಓಕೆ, ಇವರೆಲ್ಲ ಇದ್ದಾರೆ ನಮ್ಮ ಜೊತೆಗೆ. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುಳ್ಳಿ, ನಿಮ್ ಜೊತೆ ಯಾರು ಇಲ್ಲ, ನೀವೇ ಅಡಿಗೆ ಮಾಡ್ತೀರಾ? ಖಂಡಿತ ನಾನು ಅಡಿಗೆ ಮಾಡಲ್ಲ. ಅಡಿಗೆ ಮಾಡಕ್ಕೋಸ್ಕರನೇ ಬಂದಿದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಒಂದು ಅಡಿಗೆ ಮಾಡೋಣ ಅಂತ ನಾವು ಅನ್ಕೊಂಡಿದೀವಿ. ಯಾಕಂದ್ರೆ ಸುಚಿತಾ ಅವ್ರು ತೋರಿಸಿದ್ರೆ ಸ್ವಲ್ಪ ವಿಶೇಷವಾಗಿರುತ್ತೆ, ಈಸಿಯಾಗಿರುತ್ತೆ, ಎಲ್ಲರೂ ಮನೇಲಿ ಮಾಡ್ಕೋಬಹುದು ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ. ಸುಚಿತಾ ಅವ್ರು ಬಂದಿದ್ದಾರೆ, ಅವ್ರನ್ನ ಕರೆಸಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಸುಚಿತಾ ಅವರೇ ಬನ್ನಿ ಮೇಡಮ್. ಏನ್ ಮೇಡಮ್ ಸಮಾಚಾರ? ನಮಸ್ಕಾರ ನಮಸ್ಕಾರ ಮೇಡಮ್. ಓ, ಜ್ಞಾಪಿಸ್ಕೊಂಡು ಮಾಡ್ತಾ ಇದ್ದೀರಾ, ಎಲ್ಲೋ ಮರ್ತೋಗ್ಬಿಟ್ಟಿದ್ದೀರಾ ಅನ್ಕೊಂಡೆ. ಥ್ಯಾಂಕ್ ಯು ಸುಚಿತಾ ಅವರೇ, ನಮಸ್ಕಾರ ಮಾಡಿದಕ್ಕೆ ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದು ಥ್ಯಾಂಕ್ ಯು. ಇವತ್ತು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮೇಡಮ್? ಮಟನ್ ಕುರ್ಮಾ ಮಾಡ್ತಾ ಇದ್ದೀನಿ. ಮಟನ್ ಕುರ್ಮಕ್ಕೆ ಬಟಾಣಿ ಯಾಕೆ ಮೇಡಮ್? ಬಟಾಣಿ ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಂಗ ಮೇಡಮ್? ಓಕೆ, ಮಟನ್ ಕುರ್ಮಾ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಮಟನ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಹಸಿ ಬಟಾಣಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಾಳು ಮೆಣಸು, ಗಸಗಸೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಮಟನ್ ಕುರ್ಮಾ ಮಾಡಿ ಬಾರಿಸ್ಕೊಂಡು ತಿಂತರ್ಬೋದು ಅಂತೀರಾ? ಹೌದು. ಇದು ಏನಕ್ಕೆ ಚೆನ್ನಾಗಿರುತ್ತೆ ಕುರ್ಮಾ? ಕುರ್ಮಾ ಯಾವ್ದ್ರ ಜೊತೆ? ಚಪಾತಿ, ಪೂರಿ, ರೊಟ್ಟಿ, ದೋಸೆ, ಇಡ್ಲಿ, ರೈಸ್, ಮುದ್ದೆ, ಎಸ್, ಯಾವ್ದು ಬೇಕಾದ್ರೂ ಚೆನ್ನಾಗಿರುತ್ತೆ. ಓಕೆ, ಇನ್ಯಾಕ್ ತಡ, ಶುರು ಮಾಡೋಣ. ಮಟನ್ ಕುರ್ಮಾ ಸ್ಪೆಷಲ್ ಆಗಿ ಸುಚಿತಾ ಅವ್ರು ತೋರಿಸ್ತಾ ಇದಾರೆ ಇವತ್ತಿನ ದಿನ. ಓಕೆ, ಮಟನ್ ಕುರ್ಮಾ ನೋಡ್ಕೊಳ್ಳಿ, ಫಸ್ಟ್ ಬರ್ಕೊಂಡು ಆಮೇಲೆ ಮಾಡ್ಕೊಂಡಾದ್ಮೇಲೆ ತಿನ್ಕೊಳ್ಳಿ. ತುಂಬಾ ಜನಕ್ಕೆ ಚಿಕನ್ ಇಷ್ಟ ಆಗುತ್ತೆ, ಆದ್ರೆ ಕೆಲವು ಜನಕ್ಕೆ ಅವರೆಲ್ಲ ಮಟನ್ ಬಿಟ್ಟು ಚಿಕನ್ ತಿನ್ನೋದೇ ಇರೋರು ತುಂಬಾ ಜನ ಇದ್ದಾರೆ. ಅವ್ರಿಗೂ ಸಹ ಇದು ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಆದ್ರೂ ವಾರದಲ್ಲಿ ಒಂದು ದಿನ ಆದ್ರೂ ಮಟನ್ ತಿನ್ಲೇಬೇಕು ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಏನಂತೀರಾ ಸುಚಿತ್ರಾ? ಹೌದು. ಈಗ ಏನ್ ಕೊಡ್ಲಿ ನಾನು ಫಸ್ಟ್ ಕುಕ್ಕರ್ ಇಟ್ಬಿಡೋಣ ಡೈರೆಕ್ಟ್. ಎಣ್ಣೆ ಕೊಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ ಸುಚಿತ್ರಾ ಅವರೇ, ಯೂಶಲಿ ಬಟಾಣಿ ಹಾಕಿದ್ರೆ ಗ್ರೇವಿಲಿ ಒಂದು ಹೊಸ ಕುರ್ಮಾಲಿ ಸ್ವಲ್ಪ ಗಟ್ಟಿ ಕುರ್ಮಾದಲ್ಲಿ. ಹೌದು. ಏನಂದ್ರು ನೀವ್ ಹೇಳಿದ ಎಲ್ಲದಕ್ಕಿಂತ ಗೀ ರೈಸ್ಗೆ ಕುರ್ಮಾಗೆನೆ ಮಜಾ. ಓಕೆ, ಸೋಂಪು ಹಾಕ್ತಾ ಇದೀನಿ. ಹಾಕಿ ಮೇಡಮ್. ಒಗ್ಗರಣೆಗೆ ಹಾಕಿ. ಕಾದಿದೆ ಎಣ್ಣೆ ಕಾದಿದೆ. ಸೋಂಪು ಹಾಕೊಂಡು ಬಿರಿಯಾನಿ ಎಲೆನೂ ಹಾಕೋಬಹುದಲ್ವಾ? ಚೆನ್ನಾಗಿರುತ್ತೆ. ಓಕೆ, ಹಾಕಿ. ಈರುಳ್ಳಿ ಹಾಕಿ ಮೇಡಮ್. ದೊಡ್ಡದೊಂದು ಈರುಳ್ಳಿ, ಹಾಫ್ ಕೆಜಿ ಮಟನ್, ಅರ್ಧ ಕೆಜಿ ಮಟನ್. ಓಕೆ, ಆಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಿಲ್ವಾ? ಚೆನ್ನಾಗಿ ಫ್ರೈ ಆದ್ರೆ ಚೆನ್ನಾಗಿರುತ್ತೇನೋ? ತುಂಬಾ ಫ್ರೈ ಆಗೋದ್ ಬೇಡ. ಓಕೆ, ಕುರ್ಮಾನೆಲ್ಲ ಜಾಸ್ತಿ ಬ್ರೌನ್ ಆಗೋದ್ ಬೇಡ. ಇದೇನು ಕುರ್ಮಾ ಸ್ವಲ್ಪ ಹಂಗಂತೀರಾ? ಓಕೆ ಮೇಡಮ್. ಗಟ್ಟಿ ಇರುತ್ತಲ್ಲ ಗ್ರೇವಿ, ಗಟ್ಟಿ ಗ್ರೇವಿ ಹಾಕೋ. ಹಾಫ್ ಕೆಜಿ ಇದೆ ಇಲ್ಲಿ ಮಟನ್ ಅಲ್ಲ? ಕುರ್ಮಾ ಚೆನ್ನಾಗಿ ಆಗ್ಬೇಕಲ್ಲ? ಹೌದು. ಅರ್ಶಿನ ಪುಡಿ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ಅನ್ನ ನಾವು ಬಳಸ್ತಾ ಇದೀವಿ. ಏನೇ ಅಂದ್ರು ಫಸ್ಟ್ ಸ್ವಲ್ಪ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಲ್ವಾ? ಹೌದು, ಮಟನ್ ಅಂದ್ರೆ ಯಾವಾಗ್ಲೂ ಅಷ್ಟೇ ಅದು ಬೇಸಿಕ್. ತುಂಬಾ ಜನ ಗೊತ್ತಿಲ್ಲ, ಬಂದ ತಕ್ಷಣ ಅದೆಲ್ಲ ಹಾಕ್ಬಿಡ್ತಾರೆ. ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡ್ಕೊಂತೀನಿ. ಓಕೆ, ಏನ್ ಮೇಡಮ್ ಅದು? ಚಕ್ಕೆ ಹಾಕಿ ಮೇಡಮ್. ಕುರ್ಮಾಗೆ ಚಕ್ಕೆ ಆಯ್ತು. ಲವಂಗ, ಚಕ್ಕೆ ಒಂದು 2 ಪೀಸು, ಲವಂಗ ಒಂದು 4, ಏಲಕ್ಕಿ ಒಂದು 3. ಆಮೇಲೆ ಮೆಣಸು ಒಂದು ಸ್ಪೂನ್. ಓಕೆ, ಶುಂಠಿ ಹಾಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಹಾಕಿ ಮೇಡಮ್. ತೆಂಗಿನ ತುರಿ ಹಾಕಿ ಮೇಡಮ್. ಹಾಕಿ. ತೆಂಗಿನ ತುರಿ. ಕುರ್ಮಾ ಆದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಸಾರು ಸ್ವಲ್ಪ ಗ್ರೇವಿ ಬರಬೇಕು. ಗಸಗಸೆ ಹಾಕಿ. 1 ಟೀ ಸ್ಪೂನ್ ಅಷ್ಟು ಸಾಕು, ಜಾಸ್ತಿ ಬೇಡ. ಕುರ್ಮಕ್ಕೆ ಸೊಪ್ಪೆಲ್ಲ ಏನು ಹಾಕೋದು ಬೇಡ ಅಲ್ವಾ? ಹಾಕ್ಬೋದಾ? ಎಂತೆ ಸೊಪ್ಪು ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತೀವಿ, ಪುದೀನ ಸೊಪ್ಪು ಹಾಕ್ಬೋದಾ? ಹೌದು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಕ್ಕೂ ಸ್ವಲ್ಪ ಆಯ್ತು. ನನಗೆ ಇಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೊಡಿ, ಮತ್ತೆ ಧನಿಯಾ ಪೌಡರ್ ಗ್ರೈಂಡ್ ಮಾಡೋದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಕೆಂಪು ಅಚ್ಚ ಖಾರದ ಪುಡಿ ಸಾಕು. ಆಮೇಲೆ ಏನ್ ಬೇಕು ಅಂದ್ರೆ ಧನಿಯಾ ಪುಡಿ ಬೇಕಲ್ವಾ? ಧನಿಯಾ ಪುಡಿ ಅದನ್ನ ನಾವೇ ಕೊಡ್ತೀವಿ ತಗೊಳ್ಳಿ. ಎವರೆಸ್ಟ್ ಅವರ ಧನಿಯಾ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕಿದು? 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. 1 ಟೇಬಲ್ ಸಾಕು ಸಾಕಲ್ಲ? ಇಷ್ಟೆಲ್ಲ ಹಾಕಿ ರುಬ್ತೀನಿ ಈಗ. ರುಬ್ಬಿ ಮೇಡಮ್. ಪೇಸ್ಟ್ ಅಲ್ವಾ ಇದು? ಹಾ,
ನೀರು ಹಾಕಿ ಹಾಕೊಳ್ಳಿ. ಈಗ ಮಸಾಲೆ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ ಮೇಡಮ್. ಕುರ್ಮಾ ಮಸಾಲ ರೆಡಿ ಆಗ್ತಾ ಇದೆ. ಏನ್ ಮೇಡಮ್ ಇನ್ನೇನ್ ಆಗ್ತಿದೆ? ಹಸಿಮೆಣಸಿನಕಾಯಿ ಹಾಕ್ತೀನಿ. ಏನ್ ಸ್ವಲ್ಪ ಖಾರಕ್ಕ? ಹಾ. ಓ, ಹಸಿ ಬಟಾಣಿ ತಗೊಂಡಿದ್ದೀನಿ. ಅದೇ ಅನ್ಕೊಳ್ತಾ ಇದ್ದೆ ಯಾವಾಗ ಹಾಕ್ತಾರೆ ಇವರು ಮರ್ತೋಗ್ಬಿಡ್ತಾರ ಅಂತ. ಹಾಕಿ ಮೇಡಮ್, ಅದ್ ಹಾಕಿದ್ರೆ ಅದು ಮಜಾ. ಈಗ ಬಟಾಣಿ ಸೀಸನ್. ಎಸ್ ಮೇಡಮ್. ಫ್ರೆಶ್ ಬಟಾಣಿ ತಗೊಂಡಿದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಉಪ್ಪು ಹಾಕಿ ಮೇಡಮ್. ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಎಷ್ಟು ವಿಷಲ್ ಕೂಗಿಸ್ಬೇಕಾಗ್ತದೆ? ಮೂರು ವಿಷಲ್. 3 to 4 ಸಾಕು. ಸಾಕಲ್ಲ? ಲಿಡ್ನ ಹುಷಾಣ. ಎಸ್. ಕುರ್ಮಾ ರೆಡಿ ಆಗ್ಬಿಟ್ಟಿದೆಯಲ್ಲ ಸುಚಿತಾ. ಚೆನ್ನಾಗಿ ಮಟನ್ ಬೆಂದಿದೆ, ಮೇಲ್ಗಡೆ ಎಲ್ಲ ಬಟಾಣಿ ತೇಲ್ತಾ ಇದೆ. ಆಗಿದೆ. ಓಕೆ, ಬೇಕಾದಷ್ಟು ತುಂಬಿಸೋಣ. ವೆರಿ ಗುಡ್. ಮಟನ್ ಕುರ್ಮಾ ರೆಡಿಯಾಗಿದೆ. ನೋಡ್ರಿ ಹೆಂಗ್ ಕಾಣ್ತಾ ಇದೆ ನೋಡ್ರಿ. ಸಿಕ್ಕಾಪಡೆ ಸಖತ್ತಾಗಿ ಬಂದು ನಿಂತ್ಕೊಂಡಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಕುರ್ಮಾ, ಮಟರ್ ಹಾಕಿ ಮಟನ್ ಕುರ್ಮಾ ಅಂದ್ರೆ ಬಟಾಣಿನ ಹಾಕಿ, ಹಸಿ ಬಟಾಣಿನ ಹಾಕಿ ಅದ್ಭುತವಾದಂತ ಒಂದು ಮಟನ್ ಕುರ್ಮಾನ ಮಾಡಿದ್ದಾರೆ. ನಾನು ಅನ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಅನ್ಕೊಂಡಿದ್ದೆ. ಮಾಡ್ಕೋಬಹುದು. ನೀರ್ ಕಡಿಮೆ ಹಾಕಿದ್ರೆ ಗಟ್ಟಿ ಆಗೋದು. ಆದ್ರೂ ಪರವಾಗಿಲ್ಲ. ಇದನ್ನ ಸುಚಿತ್ರಾ ಅವ್ರು ಯಾವ ರೀತಿ ಮಾಡಿದ್ರು, ಏನೇನ್ ಮಿಕ್ಸ್ ಮಾಡ್ಕೊಂಡ್ರು, ಯಾವಾಗ ಬಟಾಣಿ ಸೇರ್ಸಿದ್ರು ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ಮಟನ್ ಕುರ್ಮಾ ನೀವೇ ಮಾಡ್ಕೊಳ್ಳಿ. ಮಟನ್ ಕುರ್ಮಾ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸೋಂಪು, ಈರುಳ್ಳಿ ಹಾಕಿ ಹುರಿದು ಮಟನ್, ಅರಿಶಿನ ಸೇರಿಸಿ ಬೇಯಲು ಬಿಡಿ. ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು ಹಾಕಿ ರುಬ್ಬಿ ಬೇಯುತ್ತಿರುವ ಮಟನ್ಗೆ ಹಾಕಿ ಹಸಿರು ಮೆಣಸಿನಕಾಯಿ, ಹಸಿ ಬಟಾಣಿ, ಟೊಮ್ಯಾಟೊ, ಉಪ್ಪು, ಪುದೀನ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಈಗ ಮಟನ್ ಕುರ್ಮಾ ಸವಿಯಲು ಸಿದ್ಧ. ಮಟನ್ ಕುರ್ಮಾನ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಅದ್ಭುತವಾಗಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ನೋಡ್ಬಿಡ್ಲಾ ಸುಚಿತ್ರಾ ಅವರೇ? ಬಿಸಿ ಇದೆ. ಬಿಸಿ ಇದೆ. ಇದು ಸ್ವಲ್ಪ ಗಟ್ಟಿದ್ರೆ ಗ್ರೇವಿ ಇನ್ನೂ ಮಜಾ ಬರ್ತಾ ಇತ್ತು ಅನ್ಕೊಳ್ತಾ ಇದೀನಿ. ಅದು ಈ ಬಟಾಣಿ ಎಲ್ಲ ಹಾಕಿರೋದು ಅದ್ಭುತವಾಗಿದೆ. ಬಟಾಣಿಗೆ ಒಂದು ಬೆಲೆ ಬಂದ್ಬಿಡ್ತೀವಿ. ಮಟನ್ ಬೆಂದಿರುತ್ತೋ ಇಲ್ವೋ ಅನ್ಕೊಂಡೆ, ಬೆಂದೋಗ್ಬಿಟ್ಟಿದೆ. ಓಹೋ, ಈಗ ಕುರ್ಮಾ ಟೇಸ್ಟ್ ಆಗಿದೆ. ಚೆನ್ನಾಗಿ. ತುಂಬಾ ಅದ್ಭುತವಾಗಿ ರುಚಿಯಾಗಿ ಕುರ್ಮಾ ಮಾಡಿ ಕೊಟ್ಟಿದ್ದೀರಾ. ಇದ್ರ ಪಕ್ಕ ಗೀ ರೈಸ್ ಮಾಡ್ಕೊಡ್ತೀರಾ ಅಂತ ಕಾಯ್ತಾ ಇದೀವಿ. ಬಟ್ ಜಸ್ಟ್ ಮಿಸ್, ಟೈಮ್ ಇಲ್ಲ. ಸೈಕಲ್ ಗ್ಯಾಪಲ್ಲಿ ಮಿಸ್ ಆಗ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಇಷ್ಟೊಂದು ಚೆನ್ನಾಗಿರೋ ಕುರ್ಮಾಗೆ ಗೀ ರೈಸ್ ಮಾಡ್ಕೊಂಡೆ ತಿನ್ಕೊಂಡು ಹೋಗಿ ನಮ್ಗೇನು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾನೇ ಸಖತ್ತಾಗಿದೆ, ರುಚಿಯಾಗಿದೆ. ಈ ತರ ಗ್ರೇವಿ ಕೊಟ್ಬಿಟ್ರೆ ಒಂದು ಮುದ್ದೆ ಅದ್ರ ಮೇಲೆ 1.5 ಬಟ್ಲಷ್ಟು ಗೀ ರೈಸ್ ನ ಕಣ್ಣು ಮುಚ್ಕೊಂಡು ಬಾರಿಸ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಏನ್ ಗುರುಜಿ ಅದು? ಕಿರುನಲ್ಲಿಕಾಯಿ ಚಟ್ನಿ. ಓಹೋ, ಒಂದ್ಸರಿ ನಾವು ಮಾಡಿ ತೋರಿಸಿದ್ವಲ್ಲ ನಾವು. ಇಲ್ಲ, ಕಿರುನಲ್ಲಿಕಾಯಿ ಚಟ್ನಿ ಮಾಡಿಲ್ಲ, ಚಿತ್ರಾನ್ನ ಮಾಡಿದ್ವಿ. ಓಕೆ, ಚಿತ್ರಾನ್ನ ನಂತರ ಈಗ ಚಟ್ನಿಗೂ ಬಂದ್ಬಿಟ್ವಾ ನಾವು? ಮುಂದೆ ಇನ್ನೊಂದಕ್ಕೆ ಬರೋಣ. ಓ, ಇಷ್ಟೊಂದು ಉಪಯೋಗ ಇದೆಯಾ ನೆಲ್ಲಿಕಾಯಿ? ಒಳ್ಳೊಳ್ಳೆ ಡಿಶಸ್ ಮಾಡೋದು. ಅಲ್ಲ, ಡಿಶಸ್ ಮಾಡೋದು ಒಂದ್ ಕಡೆ, ಬಟ್ ಖಂಡಿತ ವೆರಿ 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 ಗುಡ್ ಫಾರ್ ಹೆಲ್ತ್. ನಿಜ, ಬಟ್ ನೋಡಿ ಬಹಳ ಒಳ್ಳೇದು. ಕಡಿಮೆ ಬೆಲೆಗೆ ಸಿಗುತ್ತೆ, ಎಲ್ಲಾ ಕಡೆ ಸಿಗುತ್ತೆ. ಮರ ಹಿಂಗ್ ಅಳ್ಳಾಡ್ಸಿದ್ರೆ ಟಪ ಟಪ ಅಂತ ಬಿದ್ದೋಗುತ್ತೆ. ಅದನ್ನೆಲ್ಲ ಬಿಟ್ಬಿಡ್ತೀವಿ ನಾವು, ಅದನ್ನ ತಿನ್ನಕ್ಕೆ ಹೋಗಲ್ಲ. ನಿಜ ನಿಜ. ಓಕೆ ಗುರುಜಿ, ಏನೇನ್ ತಂದಿದ್ದೀರಾ ಮಾಡಕ್ಕೆ? ಕಿರುನೆಲ್ಲಿಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಕಿರುನೆಲ್ಲಿಕಾಯಿ, ಹಸಿರು ಮೆಣಸಿನಕಾಯಿ, ಸ್ಟೀವಿಯಾ ಎಲೆ, ಶುಂಠಿ, ತೆಂಗಿನಕಾಯಿ ತುರಿ, ಇಂಗು, ಉಪ್ಪು.
ಶುರು ಮಾಡುವ. ಓ ಎಸ್. ಓಕೆ ಗುರುಜಿ, ಏನ್ ಕೊಡ್ಲಿ ನಿಮ್ಗೆ? ಒಂದು ಪ್ಯಾನ್ ತಗೊಳ್ಳೋಣ. ಮತ್ತೆ ಗುರುಜಿ, ಪ್ರಶ್ನೆಗಳು ತುಂಬಾ ಜನ ಕೇಳ್ತಾ ಇದಾರೆ ಆರೋಗ್ಯದ ಬಗ್ಗೆ. ಸಾಕಷ್ಟು ಜನಕ್ಕೆ ಕಾಳಜಿ ಬಂದ್ಬಿಟ್ಟಿದೆ. ಕೆಲವರು ಈ ಆರೋಗ್ಯನ ಬಿಟ್ಟು ಮನಸ್ಸುಗಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ನಮ್ಗೆ ಅದು ಗೊತ್ತಾಗಲ್ಲ. ಆ ಪ್ರಶ್ನೆಗಳನ್ನ ನಿಮ್ನೆ ಕೇಳ್ಬೇಕು. ಅವರು ಪ್ರಶ್ನೆ ಕೇಳಿದ್ದಾರೆ, ಓಕೆ. ವಿಶೇಷವಾದಂತ ಒಂದು ಪ್ರಶ್ನೆ. ಅದೇನಂತ ಹೇಳಿದ್ರೆ, ಈಗ ನೀವು ಸಂಮೋಹಿನಿ ತಜ್ಞರು ಅಂತ ಹೇಳ್ತಾ ಇದ್ದೀರಾ, ನಮ್ಮನ್ನ ಸಂಮೋಹನ ವ್ಯವಸ್ಥೆ ಕರ್ಕೊಂಡು ಹೋಗ್ತೀರಾ. ನಾವು ಸಂಮೋಹನ ವ್ಯವಸ್ಥೆಯಲ್ಲಿ ಹೋಗಿ ಬೇರೆ ಮನಸ್ಸಿನ ಜೊತೆ ಮಾತಾಡ್ಬೋದಾ? ಉದಾಹರಣೆ, ಕೃಷ್ಣ ರುಕ್ಮಿಣಿ ಜೊತೆ ಮಾತಾಡ್ತಾ ಇದ್ದಂತೆ ಮನಸ್ಸುಗಳ ಮಧ್ಯೆ ನಾನು ಹೇಳಿದೆ ಮೊಬೈಲ್ ಇರಲಿಲ್ಲಪ್ಪ ಅವಾಗ ಅಂತ ಹೇಳಿ ನಿಲ್ಲಿಸ್ಬಿಡ ಅಂತ ಅನ್ಕೊಂಡೆ. ನಿಮ್ಮನ್ನ ಕೇಳಿ ನಿಲ್ಸೋಣ ಅಂತ ಸುಮ್ಮನಾದೆ. ಆ ಮನಸ್ಸುಗಳ ಮಧ್ಯೆ ಮಾತಾಡ್ತಾ ಇದ್ರಂತೆ. ಆ ತರ ಏನಾದ್ರು ನಾವು ಈ ಸಂಮೋಹಿನಿ ವಿದ್ಯೆ ಕಲ್ತ್ರೆ ಮಾತಾಡಬಹುದಾ? ಆಗತ್ತೆ ಮತ್ತು ಆಗಲ್ಲ. ಹೆಂಗೆ? ಬೇಸಿಕಲಿ ನಮ್ಮ ಮನಸ್ಸಿಗೆ ಆ ಶಕ್ತಿ ಇದೆ, ಬೇರೆ ಮನಸ್ಸಿನ ಜೊತೆ ಮಾತಾಡೋದು. ಖಂಡಿತ. ಓಕೆ. ಮನಸ್ಸಿನ ಜೊತೆ ಮಾತಾಡೋದು, ಬೇರೆ ಒಂದು ಸ್ಥಳದಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡಿ ತಿಳ್ಕೊಳ್ಳೋದು. ಗುರುಜಿ, ಒಂದೇ ಒಂದು ಪ್ರಶ್ನೆ. ಮೊನ್ನೆ ಒಂದು ಸ್ಕೂಲ್ ಹತ್ರಕ್ಕೆ ಹೋಗಿದೆ ಗುರುಜಿ. ಅವ್ರು ಏನೋ ಮಕ್ಳಿಗೆ ಮಿಡ್ಲ್ ಮೈಂಡ್, ರೈಟ್ ಹ್ಯಾಂಡ್ ಸೈಡ್ ಮೈಂಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಮೈಂಡ್ ವರ್ಕ್ ಆಗಿ ಮಾಡ್ತೀವಿ ಏನೋ ಹೇಳ್ತಾ ಇದ್ರು. ಅಲ್ಲೇನು ಒಂದು ವಿಶೇಷವಾದ ನಮ್ಮ ಹೃದಯ ಅಂತ ಹೇಳಿದ್ರೆ, ಆ ಹುಡುಗನ ಬರಕ್ ಹೇಳಿ. ಇನ್ಫ್ಯಾಕ್ಟ್ ನಾಳೆ ನಮ್ಮ ಪ್ರೋಗ್ರಾಮ್ ಬರ್ತಾನೆ ಹುಡುಗ. ಸಣ್ಣ ಹುಡುಗನಿಗೆ ನೀವು ಪೇಪರ್ ಏನಾರ ಬರ್ದ್ಬಿಡಿ, ಕಣ್ಣ ಮುಚ್ಬಿಡಿ, ವಾಸನೆ ನೋಡೋದು, ಶಬ್ದ ನೋಡೋದು. ಅಕ್ಷರದ ಏನು ವಾಸನೆ ಗುರುಜಿ? ಇಲ್ಲ ಗುರುಜಿ, ಅವನ ಹತ್ರ ಹೋಗಿದ್ದೆ ನಾನು. ಇನ್ಫ್ಯಾಕ್ಟ್ ಆ ಸ್ಕೂಲಿಗೆ ಹೋಗಿ ಏನಾರ ಬರ್ಕೊಂಡೆ, ಬರ್ದ್ಬಿಟ್ಟು ಅವ್ನ ಕಣ್ ಮುಂದೆ ಹಿಡ್ದೆ. ಅವನು ಅಂದ, ಮಗಂದ ಇದೇನಪ್ಪ ನಾ ಬರ್ದಿಲ್ಲ, ವಾಸನೆ ಬರಕ್ ಶುರು ಆಗ್ತಾ ಅಂತ. ಏನ್ ಬರ್ದಿದೀವಿ ಅಂತ ಹೇಳ್ದ ಗುರುಜಿ. ನಿಜ, ಅಸಾಧ್ಯ ಇದೆ. ಇನ್ಫ್ಯಾಕ್ಟ್ ಜಪಾನ್ ದೊಡ್ಡ ಸಣ್ಣ ಹುಡುಗ, ಅಲ್ಲಿರೋ 120 ಜನ ಮಕ್ಕಳು ಇದನ್ನೇ ಹೇಳ್ತಾರಂತೆ. ಸಣ್ಣವ್ರಿಗೆ ಆಗೋದು, ನನ್ನಂತ ನಿಮ್ಮಂತ ಬಲ್ತಿರೋರ್ಗೆ ಆಗಲ್ವಂತೆ. ಅದ್ರಲ್ಲಿ 120 ಜನ ಹಿಂಗೆ ಮಾಡ್ತಾರೆ. ಇನ್ನೊಬ್ಬನಿಗೆ ಡಬ್ಬ ತೆಗೆದು ಹಿಂಗಿಟ್ಟೆ. ಏನಂದ್ರೆ ಅದು ಬ್ಲೂ ಕಲರ್ ಡಬ್ಬ, ಯೆಲ್ಲೋ ಕಲರ್ ಡಬ್ಬ ಅಂತಾನೆ. ಡಬ್ಬದ ಮೇಲೆ ಏನ್ ಬರ್ದಿರಿ ಓದಪ್ಪ ಅಂದ್ರೆ ಅದನ್ನೇ ಹೇಳ್ತಾನೆ, ಇದು ಬಿಸ್ಕೆಟ್ ಡಬ್ಬ ಅಂತಾನೆ. ಇನ್ಫ್ಯಾಕ್ಟ್ ಇದೆಲ್ಲ ಜಪಾನ್ ನಲ್ಲಿ ಶುರು ಆಯ್ತು. ನಾನು 3 years ಬ್ಯಾಕ್ ಹೋಗಿದಾಗ ಅದನ್ನ ಟೈ ಅಪ್ ಮಾಡ್ಕೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಸ್ಲೋ. ಅದು ಸಾಧ್ಯ ಇದೆ, ತುಂಬಾ ಜನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಶಿಷ್ಯರು ಕೂಡ ಕೆಲವರು ಅಂತ ಸ್ಕೂಲ್ಗಳನ್ನ ನಡೆಸ್ತಾ ಇದ್ದಾರೆ, ಟೈಪ್ ಮಾಡ್ಕೊಂಡು ರಾಯಲ್ಟಿ ತಗೊಂಡು. ಮನಸ್ಸಲ್ಲಿ ಮಾತಾಡೋದು ಅದೇನೋ ಕೇಳೋದಲ್ಲ, ಅದಕ್ಕಿಂತ ಒಂಥರ ಇದು ಹಂಗೆ ಅನ್ಸುತ್ತೆ. ನಿಜ ನಿಜ ನಿಜ, ಇಟ್ಸ್ ಆಲ್ ಪಾಸಿಬಲ್. ಅದೇನು ತುಂಬಾ ಅದ್ಭುತ ಅಲ್ಲ. ಇನ್ಫ್ಯಾಕ್ಟ್ ಇಟ್ಸ್ ಅ ವೆರಿ ಆರ್ಡಿನರಿ ಥಿಂಗ್. ಅವ್ರಿಗೆ ತೋರಿಸ್ಬಿಟ್ಟು ಬೇರೆ ಹಿಂಗ್ ತೋರಿಸ್ತಾ ಇದ್ದೆ, ಏನೋ ಬೇರೆ ಕಲರ್ ಬರ್ತಾ ಇದೆ ಮಧ್ಯದಲ್ಲಿ ಅಂತ ನಾವು ಕಣ್ಣು ಮುಚ್ಕೊಂಡು. ನೀವು ತುಂಬಾ ಸತ್ಯ ಹೇಳಿದ್ರಿ. ಈಗ ಮೊಬೈಲ್ ಫೋನ್ ಬಂದ್ಬಿಟ್ಟಿದೆ ಅಂದ್ರಲ್ಲ, ಅದು ಸತ್ಯ. ಮೊಬೈಲ್ ಫೋನ್ ಇಲ್ದಿದ್ರೆ ನಮ್ಮ ಮನಸ್ಸನ್ನ ಹೆಚ್ಚು ಹೆಚ್ಚು ಉಪಯೋಗಿಸ್ತಾ ಇದ್ವಿ. ಈಗ ಟಕ್ 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 ಹಲೋ ಅನ್ನೋದ್ರಿಂದ ಏನಿಲ್ಲ ಗುರು, ಯಾರ ಜೊತೆ ಮಾತಾಡ್ಬೇಕು ಫೋನ್ ನಂಬರ್ ಕೊಡಿಸ್ತೀನಿ, ಮಾತಾಡು. ಹಂಗಾಗಿ ನಮ್ಮ ಮನಸ್ಸಿನ ಜೊತೆ ಮಾತಾಡೋ ನೀನು. ನಮ್ಮ ಶಕ್ತಿಯನ್ನ, ಸಾಮರ್ಥ್ಯವನ್ನ ನಾವು ಕಳ್ಕೊತಾ ಇದೀವಿ. ನಮ್ಮ ಈ ಸೈನ್ಸ್ ಅನ್ನೋದು ಊರ್ಗೋಲಾಗೋಗಿದೆ. ನಮ್ಗೆ ಸಣ್ಣ ಪುಟ್ಟದಕ್ಕೂ ಆ ಊರ್ಗೋಲ್ ಬೇಕು, ಅದಿಲ್ದೇ ನಾವು ಬದುಕಕ್ಕೆ ಆಗಲ್ಲ ಅನ್ನೋ ತರ ಮಾಡಿಟ್ಬಿಟ್ಟಿದ್ದಾರೆ. ವೆರಿ ಸ್ಯಾಡ್. ಅಲ್ಲ, ಯಾರು ಮಾಡಿಟ್ಟಿಲ್ಲ ಗುರುಜಿ, ನಾವೇ ಮಾಡ್ಕೊಂಡ್ಬಿಟ್ಟಿದೀವಿ. ಇವಾಗ ಮಾತಾಡೋದು ಕಥೆನೇ ಇಲ್ಲ. ಯಾವ ಹುಡುಗಿ ಜೊತೆ ಮಾತಾಡ್ಬೇಕು, ಟಕ ಟಕ ಹಾಕೊಂಡು ಏನಮ್ಮ ಹುಷಾರಾಗಿದ್ಯಾ, ಚೆನ್ನಾಗಿದ್ಯಾ, ನಾನ್ ಬೇಕಾ ಬೇಡವಾ, ಡಿಸೈಡ್ ಫಿನಿಶ್. ಮನಸ್ಸಿನ ಜೊತೆ ಏನ್ ಮಾತಾಡೋದಲ್ಲಿ ಒಳ್ಳೆ ಕಥೆ. ಬಹಳ ಪುರ್ಸೋತಾಗಿರ್ಬೇಕು ಯಾರೋ ಲೆಟರ್ ಬರ್ತಿರೋ. ಇಲ್ಲ, ಅದು ಬಹಳ ಒಳ್ಳೆ ಪ್ರಶ್ನೆ ಆಕ್ಚುಲಿ. ಬಟ್ ರುಕ್ಮಿಣಿ, ರಾಧಾ ಅವ್ರನ್ನೆಲ್ಲ ಯಾರು ಮಾಡ್ಕೊಂತಾರ ಅವ್ರು ನಂಗೆ ಗೊತ್ತಿಲ್ಲ. ಬಟ್ ಇಟ್ಸ್ ಪಾಸಿಬಲ್. ಅದನ್ನ ಕ್ಲಾರವಾಯನ್ಸಿ ಅಂತ ಕರಿತೀವಿ. ಕಣ್ಣಿಗೆ ಕಾಣ್ಬೋದು, ಕಿವಿಗೆ ಕೇಳಿಸ್ಬೋದು, ಮೂಗಿಗೆ ಆ ವಾಸನೆ ಬರ್ಬೋದು. ಇನ್ಫ್ಯಾಕ್ಟ್ ಈ ಮೂರನ್ನೇ ಸ್ಕೂಲ್ಗಳಲ್ಲಿ ಹೇಳ್ಕೊಡೋದು ಅಂತ ಹೇಳಿದ್ರಲ್ಲ. ಅಯ್ಯೋ, ನಾನು ಸ್ಕೂಲ್ಗೆ ಹೋಗಿ ಬಂದಿದ್ದೀನಿ. ನಾಳೆ ಅಥವಾ ನಾಳಿದ ಹುಡುಗ ಬರ್ತಾನೆ ನಮ್ಮ ಪ್ರೋಗ್ರಾಮ್ಗೆ. ಓಕೆ, ಅವ್ನು ಕರ್ಸಿದ್ದೀನಿ, ನೋಡಿ ಮಜಾ. ಗುಡ್. ಸೊ ಇದು ಸತ್ಯ ಆಗತ್ತೆ. ಓಕೆ, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಲಾಜಿಕಲ್ ಅನಾಲಿಸಿಸ್ ಬಿಟ್ಬಿಡ್ಬೇಕು. ಓಹ್, ಇದು ಹೆಂಗಾಗ್ಬಿಡತ್ತೆ, ಓಹ್ ಅದು ಹೆಂಗಾಗ್ಬಿಡುತ್ತೆ. ಆಗುತ್ತಲ್ಲಪ್ಪ. ನಾನು ಹಿಂಗೆ ಹೇಳ್ರೆ ಅದು ಹೆಂಗ್ರಿ ಹೇಳ್ತೀರ ಅಂದ್ರೆ ಆ ಹುಡುಗ ಅಂತ, ಅಯ್ಯೋ ನನ್ನ ಮಗಂದ ಏನು ಬರ್ದಿರಲ್ಲ, ವಾಸನೆ ಇಷ್ಟೇ ಬಂದ್ಬಿಡ್ತಪ್ಪ, ಅವನ್ ಪಿನ್ನ ಇಸ್ಕೊಂಡ್ ಬೇರೆ ಬರ್ತಿದ್ದ. ಸೊ ಇದು ಖಂಡಿತ ಆಗತ್ತೆ. ಇದನ್ನ ಕ್ಲಾರವಾಯನ್ಸಿ ಅಂತ ಕರಿತೀವಿ. ಸಂಮೋಹನವನ್ನ ಕಲಿಬಹುದು. ತುಂಬಾ ಸುಲಭ, 2 ದಿನದ ಕ್ಲಾಸ್ ಅದು ಕಲಿಬಹುದು. ಕಲ್ತ್ಕೊಂಡು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ಬೇಕಾದ್ರೆ ಒತ್ತಡದಿಂದ ಮಾಡಬಾರ್ದು. ಓ, ನಾನು ಮನೆ ಮಾಡಬೇಕು, ನಾಳೆನೇ ಆಗೋಗ್ಬೇಕು ಅಂತ ಮಾಡೋಂಗಿಲ್ಲ. ಕಾಮ್ ಅಂಡ್ ರಿಲ್ಯಾಕ್ಸ್ಡ್ ಆಗಿ ಅಭ್ಯಾಸ ಮಾಡ್ತಾ ಬರ್ತಾ ಇದ್ರೆ ಆ ಶಕ್ತಿ ನಮ್ಮಲ್ಲೇ ಉದ್ಭವ ಏನಿಲ್ಲ ಇದೆ, ಅದು ಜಾಸ್ತಿ ಆಗಿ ಆ ಕೆಲಸ ಎಲ್ಲ ನಾವು ಮಾಡಕ್ ಸಾಧ್ಯ. ಬರೀ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಅಲ್ಲ, ಇವತ್ತಿಗೂ ನಾವು ಮಾಡಕ್ ಸಾಧ್ಯ. ಇನ್ಫ್ಯಾಕ್ಟ್ ಇವೆಲ್ಲ ತುಂಬಾ ಮಾಡ್ತಾ ಇದ್ದೆ, ಈಗೆಲ್ಲ ಬಿಟ್ಬಿಡ್ತೀನಿ. ಇಲ್ಲೂ ಕೂತ್ಕೊಂಡು 260 ಕಿಲೋಮೀಟರ್ ದೂರದಲ್ಲಿರೋ ನಮ್ಮ ಫ್ರೆಂಡ್ ಇದ್ರು. ಅವ್ರ ಮನೇಲಿ ಬೀರು ಯಾತಕ್ಕೆ ನಾರ್ತ್ ಫೇಸಿಂಗ್ ಇಟ್ಟಿಲ್ಲ, ಇದ್ಯಾಕೆ ಇಲ್ಲಿಟ್ಟಿದ್ಯಾ, ಮಂಚ ಕಲ್ಲು ಹಾಕಿದ್ಯಾ,
ಈ ಕಬೋರ್ಡ್ ಯಾಕೆ ಇಲ್ಲ ಹಾಕಿದ್ರೆ ಅದು ಇಲ್ಲಿ ಕೂತ್ಕೊಂಡು ನಾನು ಕನ್ಸಲ್ಟೇಷನ್ ಕೊಡ್ತಾ ನೋಡ್ದೆ? ಇದ್ದೀನಿ. ನೋಡ್ದೇನೆ ಅಫ್ಕೋರ್ಸ್, ನಾನು ನೋಡೇ ಇಲ್ಲ ಅವ್ರ ಮನೆ ನಾನು ನೋಡೇ ಇರಲಿಲ್ಲ. ಈ ಥರ ನಾವು ತುಂಬ ಸುಲಭವಾಗಿ ಮಾಡ್ಬೋದು. ಅದು ನನ್ನನ್ನು ತಾವನಿಗೆ ಮಾಡೋಕ್ಕಾಗತ್ತೆ ಅಂದರೆ ಆಶ್ಚರ್ಯ. ಯಾಕಂದ್ರೆ ನನ್ನ ತಲೆ ತುಂಬ ತೊಂದರೆಗಳು, ನೋವುಗಳು, ಪ್ರಾಬ್ಲಮ್ಸು ತುಂಬಿಕೊಂಡಿದೆ. ನನ್ನಂತಹವನಿಗೆ ಅದಾಗತ್ತೆ ಅಂದರೆ ಮಿಕ್ಕವ್ರಿಗೆ ಇನ್ನೂ ಚೆನ್ನಾಗೇ ಮಾಡ್ಬೋದು. ಓಕೆ, ಆಲ್ ದಿ ಬೆಸ್ಟ್ ಸರ್. ಮಾಡ್ಕೊಳ್ಳಿ, ಮನಸ್ಸಿನ ಜೊತೆ ಮಾತಾಡಿ. ರಾಧಾಕೃಷ್ಣನ್ ತರ ನೀವು ಮಾತಾಡ್ಬೋದು. ಬಂದು ಕಲ್ತ್ಕೊಂಡ್ರೆ 100% ಮಾತಾಡಕ್ ಸಾಧ್ಯತೆ ಇದೆ. ಅದು ನಿಮ್ಮ ಮನಸ್ಸಿನ ಹಿಡಿತ. ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿದ ದಿನ ನೀವು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು. ಓಕೆ ಓಕೆ, ಇದನ್ನ ಮಿಕ್ಸರ್ಗೆ ಹಾಕೋಣ. ಓಕೆ ಸರ್. ಅದೇ ಒಂದು 5-6 ಮೆಣಸಿನಕಾಯಿನ ಚೆನ್ನಾಗಿ ಗುರುಜಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡು. ಹೌದು. ಈಗ ಕತ್ತರಿಸಿ ತಂದಿರೋಂತಹ ಕಿರುನೆಲ್ಲಿಕಾಯಿನ ಹಾಕೋಣ. ಒಂದು ಚುಟಿಕೆ ಇಂಗು. ಓಕೆ. ಸ್ಟೀವಿಯಾ ಸಿ ಬದಲು, ಸಕ್ಕರೆಯ ಬದಲು ಇದನ್ನ ಗುರೂಜಿಗಳು ಉಪಯೋಗಿಸ್ಕೊಳಕ್ ಹೇಳ್ತಾ ಇದಾರೆ. ಹಸಿ ಶುಂಠಿ, ಕಾಯಿ ತುರಿ, ಒಂದು ಸ್ವಲ್ಪ ಉಪ್ಪು. ಇದನ್ನ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಕಿರುನೆಲ್ಲಿಕಾಯಿ ಚಟ್ನಿ ವಿತ್ ರೈಸ್. ಅನ್ನ ಓಕೆ. ಜೊತೆ. ಈ ಕಿರು ನೆಲ್ಲಿಕಾಯಿ, ಸಣ್ಣ ನೆಲ್ಲಿಕಾಯಿಗಳಿಂದ ಏನೇನು ಉಪಯೋಗ ಅಂತ ಸಿಕ್ಕಾಪಟ್ಟೆ ಆರೋಗ್ಯದ ಗುಣಗಳು ಅದ್ರೊಳಗಿದೆ. ಅದ್ರಲ್ಲಿ ಏನ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಜ್ಯೂಸ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಉಪ್ಪಿನಕಾಯಿ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಚಿತ್ರಾನ್ನ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಚಟ್ನಿ ಮಾಡ್ಕೋಬಹುದು. ಇದನ್ನ ಚಟ್ನಿ ಯಾವ ರೀತಿ ಮಾಡಿದ್ರು ಗುರೂಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದಾರೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಕಿರುನೆಲ್ಲಿಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ, ಜೊತೆಗೆ ಕಿರುನೆಲ್ಲಿಕಾಯಿ, ಇಂಗು, ಸ್ಟೀವಿಯಾ ಎಲೆ, ಶುಂಠಿ, ತೆಂಗಿನಕಾಯಿ ತುರಿ, ಉಪ್ಪು ಹಾಕಿ ರುಬ್ಬಿದರೆ ಕಿರುನೆಲ್ಲಿಕಾಯಿ ಚಟ್ನಿ ಅನ್ನದ ಜೊತೆ ಸವಿಯಲು ಸಿದ್ಧ. ಇದನ್ನ ದೋಸೆಗೂ ತಿನ್ಬೋದು, ಇಡ್ಲಿಗೂ ತಿನ್ಬೋದು, ಯಾವ್ದಿಲ್ಲ ಅಂತ ಅನ್ನಕ್ಕೂ ಕಲ್ಸ್ಕೋಬಹುದು. ಆಕ್ಚುಲಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ. ನೋಡ್ಬೋಣ, ನೋಡ್ಕೊಂಡು ಪ್ರಪೋರ್ಷನ್ ನೋಡ್ಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ಇದ್ರೂ ಕಷ್ಟ, ಕಮ್ಮಿ ಇದ್ರೂ ಚೆನ್ನಾಗಿರಲ್ಲ. ಹುಳಿ ಆಗ್ಬಿಡ್ತೇನೋ. ಹೌದು, ತುಂಬಾ ಕಷ್ಟ ಆಗ್ಬಿಡುತ್ತೆ. ನಿಮಗೆ ನೋಡ್ಕೊಂಡು ಕಲ್ಸ್ಕೊಂತೀನಿ. ಕೆಟ್ಟೊಳಿ ನನ್ನ ಮಗನ ಗುರು. ಸ್ವಲ್ಪ ಅನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ತಿಂದ್ಮೇಲೆ ಬಾಯಿ ಹೆಂಗಿದೆ? ಫಸ್ಟ್ ಕ್ಲಾಸ್ ಆಗಿಲ್ವಾ? ಬಾಯಿ ಫಸ್ಟ್ ಕ್ಲಾಸ್ ಆಗ್ಬಿಡುತ್ತೆ. ಅಲ್ಲೆಲ್ಲ ಹುಳಿ ಹಿಡ್ಕೊಂಡ್ಬಿಡುತ್ತೆ. ಅಷ್ಟೊಂದು ಯಾಕೆ ಹಾಕೊಂಡ್ರಿ? ನೀವು ಫಸ್ಟು ಸರಿಯಾಗಿ ಕಲಿಸ್ಕೊಂಡು ತಿನ್ಬೇಕು. ಒಟ್ಟೊಟ್ಟಿಗೆ ಅದು ಸಿಕ್ಬಿಟ್ರೆ ಹೆಂಗ್ ತಿನ್ನಕ್ಕಾಗತ್ತೆ? ಅಲ್ಲ, ನಲ್ಲಿಕಾಯಿ ಹುಳಿ ಇಲ್ಲದೆ ಇನ್ನು ಏನು ಹುಳಿ ಇರುತ್ತೆ? ಬಟ್ ನೆಲ್ಲಿಕಾಯಿ ಹಾಕಿದೀವಿ ಅಂತ ಏನು ಗೊತ್ತೇ ಆಗೋದಿಲ್ಲ. ಅದ್ರದ್ದು ಏನು ಫ್ಲೇವರ್ ಇಲ್ಲ. ಈ ಚಟ್ನಿ ಒಳಗೆ ವಿಶೇಷ ಏನಂತ ಹೇಳಿದ್ರೆ ಏನೋ ಹುಳಿ ಬರ್ತಾ ಇದೆ ಅಷ್ಟೇ. ಏನು ಹುಳಿ ಅಂತ ಯಾವನು ಕಡಿಯಕ್ಕಾಗಲ್ಲ. ಅದು ಇದ್ರೊಳಗೆ ಪಾರ್ಟು ಚೆನ್ನಾಗಿದೆ. ಅಂದ್ರೆ ಸ್ವಲ್ಪ ಹಾಕೊಂಡು ಸಾಕೇನೋ. ನೀವು ಕೈಯಲ್ಲಿ ಕ್ಲೀನ್ ಆಗಿ ಕಲಿಸ್ಕೊಂಡು ತಿನ್ಬೇಕು. ಹೌದು, ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಂಡು. ಯಾಕೆ ಹೇಳಿ? ಹಸುನೆ ತರಿಸ್ಬಿಡಿ. ನೀವು ಒಳ್ಳೆ ಚಟ್ನಿಗಳನ್ನ ತೋರಿಸ್ತಾ ಇದೀವಿ. ಅದು ಸಾಕಷ್ಟು ಇದರೊಳಗೆ ಆರೋಗ್ಯದಕಾರಿ ಗುಣಗಳಿದೆ ಅಂತ ಹೇಳಿದೀವಿ. ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಮುರಳಿಯವರೇ, ನಮ್ಮ ಮನೆ ಕೈರುಚಿನ ನೀವು ನೋಡಿಲ್ಲ, ನಾವು ಬಂಗಾರದ ನಾಡಿಂದ ಬಂದಿದೀವಿ ಅಂತ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ನಾನು ಪವಿತ್ರ. CMRIT ಅಲ್ಲಿ ಎಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಏನ್ ತಗೊಂಡಿದ್ದೀರಾ? ಇನ್ಫಾರ್ಮೇಶನ್ ಸೈನ್ಸ್. ಇವಾಗ ಫೈನಲ್ ಇಯರ್ ಮಾಡ್ತಾ ಇದ್ದೀನಿ. ಓಕೆ. ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ? ನಾನಿವತ್ತು ನಿಮ್ಗೆ ಸ್ಪೆಷಲ್ ಚಿಕನ್ ದಾಮು ಬಿರಿಯಾನಿ ಮಾಡೋಣ ಅಂತಿದ್ದೀನಿ. ಚಿಕನ್ ದಾಮು ಬಿರಿಯಾನಿನ? ಅದ್ಯಾವ್ದ್ರಿ? ದಾಮು ಅಂದ್ರೆ ಯಾರ್ರಿ? ಅದು ನಮ್ಮೂರ್ ಕಡೆ ಫೇಮಸ್. ಅವರು ಕೋಲಾರನಾ? ಕೋಲಾರ ವస్తుందా? ವస్తుంది. ನಮಗ್ ಬರಲ್ಲ, ಜಾಸ್ತಿ ಮಾತಾಡ್ಬೇಡಿ. ಅದ ಬಿಟ್ಟು ಮುಂದಕ್ಕೆ ಬರಲ್ಲ ನಮ್ಗೆ. ಓಕೆ, ತೆಲುಗು ದಾಮು ಅಲ್ಲಿ ಫೇಮಸ್? ಹೌದೌದು. ಇಲ್ಲಿ ಕೋಲಾರದಲ್ಲ, ಬಂಗಾರಪೇಟೆ ಅಲ್ಲ? ಬಂಗಾರಪೇಟೆ, ಕೋಲಾರ್ ಸೆಂಟರ್. ಅಲ್ಲಿ ಹೋಟೆಲ್ ಎಲ್ಲ ಸಿಗುತ್ತೆ. ದಾಮು ಬಿರಿಯಾನಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಹೌದಾ? ಓಕೆ. ನಮ್ಮ ಇದೊಂದು ಕಡಿಮೆ ಇತ್ತು ನಮ್ಗೆ. ಮೈಸೂರು ಆಯ್ತು, ಮಂಡ್ಯ ಆಯ್ತು, ಕೋಲಾರದವ್ರೊಬ್ರು ಬಿಟ್ಬಿಟ್ಟಿದ್ವಲ್ಲ ಅನ್ಕೊಳ್ತಾ ಇದ್ವಿ. ಕೋಲಾರಿನ ದಾಮು ಬಿರಿಯಾನಿ ಮಾಡಕ್ಕೋಸ್ಕರ ಪವಿತ್ರ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪವಿತ್ರ, ನಿಮ್ಮ ಮನೆಯಲ್ಲಿ ಕೇರ್ಪುರಂ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀರಾ? ಅಡಿಗೆ ಮಾಡ್ತೀರೇನ್ರಿ ನೀವು? ಮನೇಲಿ ನಾವೇ ಮಾಡೋದು. ಸಂಡೇ ಆದ್ರೆ ನಾನ್ ಮಾಡೋದು. ಓಕೆ. ವೀಕ್ಲಿ ಡೇಸ್ ಮಮ್ಮಿ ಮಾಡ್ತಾರೆ. ಓಕೆ.
ಮಮ್ಮಿ ಕೆಲ್ಸಕ್ಕೆ ಹೋಗ್ತಾರೆ, PF ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓ ಅವರು ವರ್ಕಿಂಗಾ? ಹೌದು, ಡ್ಯಾಡಿನೂ ವರ್ಕಿಂಗ್, ಇಸ್ರೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ ನೀವು ಮುಂದಿನ ವರ್ಷ ನೀವು ಸ್ಟಾರ್ಟ್ ವರ್ಕಿಂಗ್, ಅಷ್ಟೇ. ಎಂಟೈರ್ ಫ್ಯಾಮಿಲಿ ಸ್ಟಾರ್ಟ್ ವರ್ಕಿಂಗ್. ಓಕೆ, ಹೇಳಿ ಏನೇನ್ ತಂದಿದ್ದೀರಿ ಹೇಳಿ. ದಾಮು ಚಿಕನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಜೀರಾ ಅಕ್ಕಿ, ಪನ್ನೀರ್, ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡ್ಕೊಳ್ಳೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಬೌಲ್ ಕೊಡಿ, ಚಿಕನ್ ಇದ್ ಮಾಡ್ಕೊಳ್ಳೋಣ. ಏನ್ ಮಾಡ್ಕೊಳ್ತೀರಾ? ಮಸಾಲ ಹಾಕೊಳ್ಳೋಣ. ಮಸಾಲೆ ಹಾಕಿ ನೆನೆಸ್ತೀರಾ? ಹೌದು, ಮ್ಯಾರಿನೇಟ್ ಮಾಡ್ಬೇಕಲ್ವಾ. ತಗೊಳ್ಳಿ. ಫಸ್ಟ್ ಚಿಕನ್ ಹಾಕ್ತಾ ಇದ್ದೀನಿ. ಎಷ್ಟು ಚಿಕನ್? ಒಂದು ಅರ್ಧ ಕೆಜಿ ಇದೆ. ಅರ್ಧ ಕೆಜಿ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಸಾಕು, ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿ, ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ, ಸಾಕು ಸಾಕು. ಧನಿಯಾ ಪುಡಿ, ಎವರೆಸ್ಟ್ ಅವರ ಧನಿಯಾ ಪುಡಿನೂ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಗರಂ ಮಸಾಲ. ಓಕೆ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ, ನಾನು ತಂಗಿ ತಮ್ಮ. ತಂಗಿ ತಮ್ಮ ನೀವುನಾ? ತಂಗಿ ಏನ್ ಮಾಡ್ತಾರೆ? ತಂಗಿ BCom ಓದ್ತಾ ಇದ್ದಾಳೆ. ಓಕೆ. ಸ್ವಲ್ಪ ಕರ್ಡ್ ಹಾಕೊಳ್ಳೋಣ. ಹಾಕಿ ಮೇಡಮ್, ಹಾಕಿ. ಕೋಲಾರದ ದಾಮು ಬಿರಿಯಾನಿ ಮಾಡೋಕ್ಕೋಸ್ಕರ ಪವಿತ್ರ ಬಂದಿದ್ದಾರೆ. ದಾಮು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದಾರೆ. ಫಸ್ಟು ಚಿಕನ್ ಅನ್ನ ನೆನೆಸಿಟ್ಕೋಬೇಕು. ಎಷ್ಟು ನಿಮಿಷಗಳ ಕಾಲ ನೆನೆಸಿಡ್ಬೇಕಾಗತ್ತೆ? ಒಂದು ಹಾಫ್ ಅನ್ ಅವರ್. ಎಷ್ಟಾಗುತ್ತೋ ಅದು, ಎಷ್ಟು ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ. ಓಕೆ. ಜ್ಯೂಸಿ ಆಗಿರುತ್ತೆ. ಓಕೆ. ಉಪ್ಪು ಬೇಡವಾ ಅದಕ್ಕೆ? ಹಾಕ್ಬೇಕಾ? ಸ್ವಲ್ಪ ಉಪ್ಪು ಇವೆಲ್ಲ ಹಾಕ್ಬಿಡ್ರಿ, ಚೆನ್ನಾಗಿರುತ್ತೆ. ನೆನೆಸಿಟ್ಟಾಗ್ಲಿ ಹಾಕ್ಬಿಡ್ರಿ. ಆಯ್ತಾ? ಉಪ್ಪು ಹಾಕಿ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ನೆನ್ಸಿಟ್ಟಿದ್ದೀರಾ. ನೆನ್ತ್ರ ಇಟ್ಕೊಳ್ಳಿ. ಕುಕ್ಕರ್ ಬೇಕಲ್ಲ ನಿಮ್ಗೆ? ಕುಕ್ಕರ್ ಕೊಡ್ಬಿಡಿ. ಸಾಕಾ? ಹಾ, ಸಾಕು. ಓಕೆ. ಇದು ಸ್ವಲ್ಪ ಕಾಯಿಲೆ, ಆಮೇಲೆ ತುಪ್ಪ ಕಣ ಏನೋ ಹೌದು. ರುಬ್ಕೋಬೇಕು ಅಂದ್ರಲ್ಲ, ರುಬ್ಕೊಳ್ಳಿ. ಹೌದು, ಇದು ಸ್ವಲ್ಪ ಏನದು? ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್ Okay. ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ಉಗ್ರನೆಕ್ ಹಾಕೊಳ್ಳೋಣ. ಇದು ಗ್ರೀನ್ ಕಲರ್ ಆಗಿ ಬರುತ್ತೆ. ಇದು ಆಲ್ಮೋಸ್ಟ್ ಗ್ರೀನ್ ಬರುತ್ತೆ. ದಾಮು ಬಿರಿಯಾನಿ ಗ್ರೀನ್ ಆಗಿರುತ್ತಾ? ಗ್ರೀನ್. ಸ್ವಲ್ಪ ಆಯ್ತು. ಕರಿ ಲೀವ್ಸ್, ಆಯ್ತು. ಸ್ವಲ್ಪ ಪುದೀನ. ಓಕೆ. ಆಮೇಲೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳೋಣ. ಬಂಕಿ ಕುಡಿತೀರಾ ಕಾಲೇಜ್ಗೆ? ಹಾ, ಚೆನ್ನಾಗಿ ಹೊಡಿತೀವಿ. ಓಕೆ. ಬಂಕ್ ಹೊಡೆದು ಎಲ್ಲಿಗೆ ಹೋಗ್ತೀರಾ? ಎಲ್ಲ ಹೋಗೋದು, ಮನೆಗೆ ಬರೋದು ಕೆಲಸ. ಸುಮ್ಮನಿರಿ, ಎಲ್ಲ ನಮ್ಮ ಕಥೆ ಹೇಳ್ಬಿಡಿ. ನಮ್ಗೆ ಕಥೆ. ಸಾಕಾಗಿದೆ. ಆಯ್ತಾ? ದಾಮು ಬಿರಿಯಾನಿ ಮಾಡ್ಬೇಕು ಅಂದ್ರೆ ಶ್ರೀ ಕೃಷ್ಣ ಗೀ, ಶ್ರೀ ಕೃಷ್ಣ ತುಪ್ಪವನ್ನು ಉಪಯೋಗಿಸ್ತಾ ಇದೀವಿ. ಎಷ್ಟು ಬೇಕು? ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ. ಸಾಕು ಸಾಕು. ಸ್ವಲ್ಪ ಸಾಕಾ? ಆಯಿಲ್ ಹಾಕೊಳ್ಳೋಣ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು 4-5 ಕ್ಲೋವ್ಸ್, ಲವಂಗ, ಚಕ್ಕೆ, ಏಲಕ್ಕಿ, ಸ್ವಲ್ಪ ಜೀರಾ. ಜೀರಾ ಬೇಕಾ? ಶಾಹಿ ಜೀರಾನು ಹಾಕೋಬಹುದು. ಏನಾಗ. ಓಕೆ. ಮೆಣಸು, 1-2 ಮೆಣಸು. ಇವಾಗ ಆನಿಯನ್ ಹಾಕೊಳ್ಳೋಣ. ಹಾಕೊಳ್ಳಿ. ಆನಿಯನ್ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಓಕೆ. ಚೆನ್ನಾಗಿ ಬ್ರೌನ್ ಆಗ್ಬೇಕದು. ಓಕೆ. ಓಕೆ. ಫ್ರೈ ಆಯ್ತಾ? ಸಾಕಾ? ಸ್ವಲ್ಪ 1-2 ನಿಮಿಷ. 1-2 ಸ್ಪೂನ್ ಉಪ್ಪು ಹಾಕಿ, ಚೆನ್ನಾಗಿರ್ತೀವಿ. ಓಕೆ. ಫುಲ್ ಬ್ರೌನ್ ಆಗ್ಬೇಕಾ ಇದು? ಸ್ವಲ್ಪ ಬ್ರೌನ್ ಆದ್ರೆ ಟೇಸ್ಟ್ ಬರುತ್ತೆ. ಬ್ರೌನ್ ಆಗ್ತಾ ಇದೆ. ನಮ್ಮ ಕಾಲೇಜಲ್ಲಿ ನಿಮ್ಮ ಹೆಸರು ಏನ್ ಗೊತ್ತಾ? ಏನ್ ಹೇಳಿ, ಗೆಸ್ ಮಾಡಿ. ಜಾಮೂನ್. ಯಾಕೋ? ನೀವ್ ಹಂಗಿದ್ದೀರಾ, ಚೆನ್ನಾಗಿ ಮುದ್ದಾಗಿದ್ದೀರಾ. ಅದಕ್ಕೆ ಜಾಮೂನ್? ಹೌದು. ಓ, ಕಷ್ಟ ಇದೆ ಜೀವನದಲ್ಲಿ. ನಿಮ್ ಕಾಲೇಜಲ್ಲಿ ಅಡಿಗೆ ಮಾಡೋರು ಇದಾರೇನ್ರಿ? ವೆರಿ ಗುಡ್. ಪರವಾಗಿಲ್ವೇ? ಇನ್ನೇನ್ ಅಡಿಗೆ ಮಾಡ್ತೀರಾ ನೀವು? ನಾನು ಎಲ್ಲಾನು ಮಾಡ್ತೀನಿ. ನಿಮ್ಗೆ ಏನ್ ಬೇಕೋ ಹೇಳ್ರೆ ಮಾಡ್ಕೊಡ್ತೀನಿ. ಹೌದಾ? ವೆರಿ ಗುಡ್. ಅಮ್ಮನಿಂದನಾ ಟ್ರೈನಿಂಗು? ಹೌದು, 7th ಸ್ಟ್ಯಾಂಡರ್ಡ್ ಇಂದಾನೆ ಕಲ್ಕೊಂಡೆ ಎಲ್ಲಾನು. ಹೌದಾ? ವೆರಿ ಗುಡ್. ನಿಮ್ ತಂಗಿದಿರ್ ಮಾಡಲ್ಲ ಮೋಸ್ಟ್ಲಿ? ತಂಗಿರ್ ಮಾಡ್ತಾರೆ. ಮಾಡ್ತಾರಾ? ತಂಗಿ ಒಬ್ಳೆ ಅಲ್ಲ? ಸಂಡೇಸ್ ನಾನ್ ಸ್ಪೆಷಲ್. ಓಕೆ. ವೀಕ್ಲೀಸ್ ಮಮ್ಮಿ ಮಾಡ್ತಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾ ಜನ ಅಡಿಗೆನೇ ಕಲಿಯಲ್ಲ ಇವಾಗ. ಅಡಿಗೆ ಕಲ್ತಿದೀವಿ ಅನ್ನೋದೆಲ್ಲ ಖುಷಿ. ಓಕೆ, ಇದು ಬ್ರೌನ್ ಆಗಿದೆ ಇವಾಗ. ಸ್ವಲ್ಪ ನೆಕ್ಸ್ಟ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಹಾಕಿ ಮೇಡಮ್. ಸ್ವಲ್ಪ ಇದ್ರೆ ಸಾಕು. ಓಕೆ. ನೆಕ್ಸ್ಟ್ ಈ ಮಸಾಲ ರುಬ್ಕೊಂಡಿದೀವಲ್ಲ, ಅದು ಹಾಕೊಳ್ಳೋಣ.
ಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದ್ರಲ್ಲ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಸಾಂಗ್ಸ್ ಕೇಳ್ತೀನಿ, ಮತ್ತೆ ಅಡಿಗೆ ಡಿಫ್ರೆಂಟ್ ವೆರೈಟೀಸ್ ಮಾಡ್ತೀನಿ. ಯಾರ ಮೇಲೆ ಟ್ರೈ ಮಾಡ್ತೀರಾ? ಮನೇಲಿ ಇರೋರ್ ಮೇಲೆ, ಮಮ್ಮಿ ಡ್ಯಾಡಿ. ಓಕೆ, ಇವಾಗ ಇದು ಬೆಂದಿದೆ ಮಸಾಲೆ, ಸ್ವಲ್ಪ ಟೊಮ್ಯಾಟೊ ಹಾಕೊಳ್ಳೋಣ. ಹಾಕಿ ಹಾಕಿ ಹಾಕಿ. ಏನು ದಾಮು ಬಿರಿಯಾನಿ ಸ್ಪೆಷಲ್ ಏನು? ಲಾಸ್ಟ್ ಅಲ್ಲಿ ನೋಡಿ ಪನ್ನೀರು ಮತ್ತೆ ಕ್ಯಾಶು ನಟ್ಸು ಹುರ್ಕೊಂಡು ಹಾಕೊಳ್ಳೋದು. ಚಿಕನ್ ಬಿರಿಯಾನಿಗ? ಎಸ್. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಮತ್ತೆ ಗರಂ ಮಸಾಲ. ಸಾಕಾ ನೋಡಿ? ಹಾ, ಸಾಕು ಸಾಕು. ಸ್ವಲ್ಪ ಗರಂ ಮಸಾಲ ಹಾಕ್ತೀವಿ. ಗರಂ ಮಸಾಲ ಅಲ್ಲಿದೆ, ಹಾಕಿ. ಚಿಲ್ಲಿ ಪೌಡರ್ ಬೇಕಾಗಿಲ್ಲ, ಯಾಕಂದ್ರೆ ಚಿಕನ್ ಅಲ್ಲಿ ಹಾಕಿದೀವಿ, ಇದರಲ್ಲಿ ಗ್ರೀನ್ ಚಿಲ್ಲಿ ಬೇರೆ ಹಾಕಿದೀವಿ, ಖಾರ ಆಗ್ಬಿಡುತ್ತೆ ಆಮೇಲೆ. ಇವಾಗ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕೊಳ್ಳಿ. ನಾನು ಕೈಯಲ್ಲೇ ಮಾಡೋದು, ಅದಕ್ಕೆ ಮಾಡಿ ಕೈಯಲ್ಲೇ ಮಾಡಿ. ಎಷ್ಟು ಗಂಟೆ ಕಾಲೇಜ್? ಮಾರ್ನಿಂಗ್ 8 to 4 ನಮಗೆ. ಹೌದಾ? 8 to 4, ಸಮ್ಟೈಮ್ಸ್ 12:40 ಇರುತ್ತೆ. ಓಕೆ. ಸ್ವಲ್ಪ ಇದು ಸ್ಮೆಲ್ಗೆ ಹಾಕೊಳ್ಳೋಣ. ಕರಿಬೇವು ಹಾಕ್ತೀರಾ? ಸ್ವಲ್ಪ. ಓ, ವೆರಿ ಗುಡ್. ದಾಮು ಸ್ಪೆಷಲ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಸಾಲ ರೆಡಿ ಆಗಿದೆ ಇವಾಗ. ಓಕೆ. ಇವಾಗ ಚಿಕನ್ ಎತ್ತಾಕೊಳ್ಳೋಣ. ಎತ್ತಾಕೊಳ್ಳಿ. ನೆನ್ಸಾಗಿದೆ. ಎಷ್ಟು ಗಂಟೆಗಳು ಬೇಕಾದ ನೆನೆಸ್ಬೋದು? ಸುಮಾರು ಅರ್ಧ ಗಂಟೆ ಮಿನಿಮಮ್ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಚಿಕನ್ನು ಚೆನ್ನಾಗಿ ನೆಂದಷ್ಟು ಮೆತ್ತಗಾಗುತ್ತೆ. ರಬ್ಬರ್ ತರ ಇರೋದೆಲ್ಲ ಹೊಟ್ಟಾಗುತ್ತೆ. ಮಟನ್ ಮಾಡ್ಕೋಬಹುದು? ಮಟನ್ ಅಲ್ಲೂ ಮಾಡ್ಕೋಬಹುದು. ಮಟನ್ ಬೇಯ್ದ್ಬಿಟ್ಟು ಹಾಕ್ಬೇಕು. ಓಕೆ, ಬೇಯಿಸ್ಕೊಂಡು ಹಾಕ್ಬೇಕು. ಆಮೇಲೆ ಕರ್ಡ್. ಅದು? ಕರ್ಡ್, ಹೌದು. ಓಕೆ. ಎಷ್ಟು? ಸ್ವಲ್ಪ ನಮ್ಗೆ ಒಂದು ಕಪ್, ಹಾಫ್ ಕಪ್ ಇದ್ರೆ ಸಾಕು. ಓಕೆ. ಕೋಲಾರದ ಅತ್ಯಂತ ಜನಪ್ರಿಯವಾದಂತ ದಾಮು ಬಿರಿಯಾನಿನ ಮಾಡಿ ತೋರಿಸ್ತಾ ಇದಾರೆ ನೋಡಿ. ಮಸಾಲ ಅಷ್ಟು ಶೈನಿಂಗ್ ಬರುತ್ತೆ. ಶೈನಿಂಗ್? ಹೌದು ಹೌದು, ಮುಖ ಎಲ್ಲ ಕಾಣ್ತದೆ. ಅಷ್ಟೇ, ಇದು ಇವಾಗ ರೆಡಿ ಆಗಿದೆ. ಓಕೆ. ಇವಾಗ ರೈಸ್ ಹಾಕೊಳ್ಳೋಣ. ಹಾಕು. ಇದು ಜೀರಾ ರೈಸ್. ಅದೇ ಫಸ್ಟ್ ಹೇಳಿದಾಗ ಬುಲಾಟ್ ರೈಸ್ ಅಲ್ಲೂ ಮಾಡ್ಕೋಬಹುದು, ಇಲ್ಲ ಇದ್ರಲ್ಲೂ ಮಾಡ್ಬೋದು. ಅಜ್ರೆ ಇದು ಫೇಮಸ್ ಜೀರಾ ರೈಸ್. ಹಾಕೊಂತೀನಿ. ಹಾಕೊಳ್ಳಿ. ಎಷ್ಟು? ಅರ್ಧ ಕೆಜಿನಾ? ಅರ್ಧ ಕೆಜಿ. ಅರ್ಧ ಕೆಜಿ ಚಿಕನ್ಗೆ ಅರ್ಧ ಕೆಜಿ ಚಿಕನ್? ಹೌದು. ಚಿಕನ್ಗೆ ಅರ್ಧ ಕೆಜಿ ಅಕ್ಕಿ. ಸ್ವಲ್ಪ ಡ್ರೈ ಆಗ್ಬೇಕು. ಆಮೇಲೆ ಹೌದು, ನೀರ್ ಹಾಕ್ತಿರಲ್ವಾ? ನೀರ್ ಹಾಕ್ತೀನಿ. ಹೌದು, ನೀರ್ ಹಾಕ್ದ್ರೆ ಹೆಂಗ್ ಬೇಯುತ್ತೆ ಮುದ್ದೆ ಅವರೇ? ಏನ್ ಗೊತ್ತಾಗಲ್ಲ. ದಾಮೂಸ್ ಬಿರಿಯಾನಿ ತಾನೇ ಇದು? ಮ್ಯಾಜಿಕ್ ಆಗಿ ಬಿಂದ್ಬಿಟ್ರೆ ಏನ್ ಮಾಡ್ತೀರಾ? ಎಲ್ಲೋ ಕಲರ್ ಬರ್ಬೋದಾ? ಸ್ವಲ್ಪ ಎಲ್ಲೋ ಗ್ರೀನ್. ಎಸ್ ಎಲ್ಲೋ. ಕರೆಕ್ಟ್ ಅಲ್ಲ? ನೀರ್ ಹಾಕೊಳ್ಳೋಣ. ಹಾಕಿ. ಇವಾಗ 1 ಕಪ್ ರೈಸ್ ತಗೊಂಡಿದ್ದೀನಿ. ಓಕೆ. ಸೊ ಇದರಲ್ಲಿ 2 ಕಪ್. 2 ಕಪ್ ನೀರು ಸಾಕಾ? ಸಾಕು. 1 ಕಪ್ಪು ರೈಸ್ಗೆ 2 ಕಪ್ಪು ನೀರು. ಸರಿ ಸರಿ. ಓಕೆ. ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ಬಿಡಿ. ಕಲ್ಲುಪ್ಪು ಹಾಕ್ತೀರಾ? ಕಲ್ಲುಪ್ಪು ಹಾಕ್ತೀನಿ. ಇವಾಗ ಇನ್ನೊಂದು ಕಡೆಯಲ್ಲಿ ಇದು ಏನ್ ಮಾಡ್ಬೇಕು? ಇದು ಪನ್ನೀರ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಬೇಕಾ? ಹೌದು. ಎಣ್ಣೆನಲ್ಲ? ಇಲ್ಲ ತುಪ್ಪದಲ್ಲೂ ಸ್ವಲ್ಪ ತುಪ್ಪ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟ್. ತುಪ್ಪ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ಸಾಕಾ? ಎಣ್ಣೆ ಬೇಕಾ? ಸ್ವಲ್ಪ ಹಾಕ್ಲಾ? ಹಾಕಿ. ಫಸ್ಟ್ ಪನ್ನೀರ್ ಹಾಕೊಳ್ಳೋಣ ಸ್ವಲ್ಪ. ಹಾಕಿ. ಸಾಕಲ್ಲ? ಸಾಕು.
ಇದಕ್ಕೆ ಏನಾಗ್ತೀರಾ ಬೇರೆ? ಇದು ಗೋಡಂಬಿ ಅದು ಸ್ವಲ್ಪ ಹಾಕಿ. ಏನ ಹಾಡು ಹೇಳ್ತೀರಾ ಅಂತ ಕೇಳ್ಪಟ್ಟೆ ನೀವು? ಹಾಡು ಬೇರೆ ಹೇಳ್ತೀರಾ? ಯಾವಾಗ ಹೇಳ್ತೀರಿ ಹಾಡು ನೀವು? ಕಾಲೇಜಲ್ಲಿ ಹೇಳ್ತೀರಾ? ಹೇಳಿ ಒಂದ್ಸರಿ ನೋಡೋಣ. ಕುಕ್ಕರ್ ಹೇಳ್ಬೇಕು ನೀವು. ರೆಡಿ 1 2 3 ಸ್ಟಾರ್ಟ್ ಪವಿತ್ರ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನು ಈ ದಿನ ನೀಡುವ ಮುನ್ನ ನಾಣಯ ಮಂತ್ರನ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ. ಸಖತ್ತಾಗಿ ಆಡ್ತೀರಿ, ಪರವಾಗಿಲ್ಲ, ಚೆನ್ನಾಗಿದೆ ವಾಯ್ಸ್. ಥ್ಯಾಂಕ್ ಯು. ಚೆನ್ನಾಗಿ ಆಡ್ತೀರಾ, ಅಭ್ಯಾಸ ಮಾಡಿ, ಆಡ್ಬೋದು. ಇದು ಬ್ರೌನ್ ಆಗ್ಬೇಕಾ? ಬ್ರೌನ್ ಆಗಿದ್ರೆ ಸಾಕಲ್ಲ? ಸಾಕು ಸಾಕು. ಓಕೆ, ಆಫ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಕ್ಯಾಶ್ಯೂಸ್ ಹಾಕ್ಬಿಡೋಣ. ಇದಕ್ಕೆ ಸಾಕ್ರಿ, ಇಷ್ಟೇ ಬಿಸಿಲು ಆಗ್ಲಿ ಇದು. ಓಹೋ, ಇವಾಗ ಇದು ಸ್ವಲ್ಪ ಮಾಡ್ಕೊಂತೀನಿ, ನಿಮ್ಮ ಮೊಸರು ಗೊತ್ತಿ ಸ್ವಲ್ಪ. ಕರ್ಡ್ ಸ್ವಲ್ಪ ಹಾಕೊಂಡಿದ್ದೀನಿ. ಕೆಳಗೆ ಏನದು? ಈರುಳ್ಳಿ. ಇದು ಈರುಳ್ಳಿ ಸ್ಕ್ರೇಪ್ ಮಾಡ್ಕೊಂಡಿರೋದು. ಆಯ್ತು, ತುರ್ದಿರುವಂತ ಈರುಳ್ಳಿ, ತುರ್ದಿರುವಂತ ಸೌತೆಕಾಯಿ ಮತ್ತೆ ಗ್ರೀನ್ ಚಿಲ್ಲಿ. ಓಕೆ, ಎಷ್ಟು 2 ವಿಷಲ್ ಬೇಕಾ ಇದಕ್ಕೆ? 2 ವಿಷಲ್ ಸಾಕು. ಸ್ವಲ್ಪ ಸಾಲ್ಟ್ ಹಾಕಿ. ಮೊಸರು ಬಜ್ಜಿ ರೆಡಿ ಮಾಡಿದ್ರಾ? ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಓಕೆ ಪವಿತ್ರ, ತೆಗೆದು ನೋಡ್ರಿ, ನಿಮ್ಮ ದಾಮು ಬಿರಿಯಾನಿ ರೆಡಿ ಆಗಿದೆಯಾ? ಕೋಲಾರ ಗೋಡಬಿಡಿದ್ಯಾ ನೋಡ್ರಿ. ಎತ್ರಿ ಅಂತ. ದಾಮು ಬಿರಿಯಾನಿ ರೆಡಿ ಆಗಿದೆ ಅನ್ಕೊಂಡಿದ್ದೀನಿ. ರೆಡಿ ಆಗಿದ್ಯಾ? ರೆಡಿ ಆಗಿದೆ. ಇದಕ್ಕೇನು ಹಾಕ್ಬೇಕು ಅಂದ್ರಲ್ಲ ಇದು? ಇದು ಇವಾಗ ಹಾಕ್ತೀರಿ. ಹಾಕೋಣ. ಪನ್ನೀರ್ ಹಾಕ್ತಾ ಇದೀರಾ ದಾಮು ಬಿರಿಯಾನಿಗೆ? ಪನ್ನೀರು ಮತ್ತು ಗೋಡಂಬಿನ ಹುರ್ಕೊಂಡಿರೋದನ್ನ ಹಾಕ್ತಾ ಇದೀರಾ? ಇದೇ ಇದ್ರ ಸ್ಪೆಷಲ್. ಹೌದಾ? ಎಲ್ಲ ಬಿರಿಯಾನಿಗಿಂತನೂ. ಓಕೆ, ಏನೇನೋ ಸ್ಪೆಷಲ್ ಕಂಡು ಹಿಡ್ಕೊಂಡಿದ್ದೀರಾ. ಇದು ಮಿಕ್ಸ್ ಮಾಡ್ಬಿಡೋಣ ಇವಾಗ. ಮಿಕ್ಸ್ ಮಾಡ್ಬೇಕಾ? ದಾಮು ಸ್ಪೆಷಲ್ ಬಿರಿಯಾನಿಗಳು, ಭೇಟಿ ಕೊಡಿ ಪವಿತ್ರ. ಆಯ್ತಾ ಪವಿತ್ರ? ಆಯ್ತು, ಅಷ್ಟೇ. ಇಷ್ಟನಾ? ಅಷ್ಟೇ. ಸರ್ವಿಂಗ್ ಬೌಲ್ ಹಾಕ್ತಾ ಇರೋದೇನಾ? ಆ ಪ್ಲೇಟ್ಗೆ ಹಾಕ್ಬಿಡಿ, ನೋಡೇ ಮಾಡೋಣ ಹೆಂಗ್ ಬಂದಿದೆ ಅಂತ. ಸಾಕು. ಚಿತ್ರಾನ್ನಕ್ಕೂ ಓದಿರ್ಸದೆ, ಪುಳಿಯೋಗರೆಗೂ ಓದಿರ್ಸದೆ, ಉಪ್ಪಿಟ್ಟಿಗೂ ಓದಿರ್ಸದೆ, ಪೊಂಗಲ್ಗೂ ಓದಿರ್ಸದೆ, ಚಿಕನ್ ಬಿರಿಯಾನಿ ಕೂಡ. ಮುರಳಿ ಅವರೇ, ನಮ್ಮೂರದ್ದು ಸ್ಪೆಷಲ್ ದಾಮು ಚಿಕನ್ ಬಿರಿಯಾನಿ. ನಿಮ್ಮೂರಿನ ಸ್ಪೆಷಲು ದಾಮು ಚಿಕನ್ ಬಿರಿಯಾನಿ ಹೆಂಗಿದೆ ಅಂತ ಹೇಳಿ. ಪವಿತ್ರ ಅವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದಾಮು ಚಿಕನ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೊಸರು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಲವಂಗ, ಚಕ್ಕೆ, ಏಲಕ್ಕಿ, ಕಾಳು ಮೆಣಸು, ಈರುಳ್ಳಿ, ಉಪ್ಪು ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲ ಹಾಕಿ ಕಲಸಿ ಟೊಮ್ಯಾಟೊ, ಅರಿಶಿನ, ಗರಂ ಮಸಾಲ, ಮೆಂತ್ಯ ಸೊಪ್ಪು, ಕರಿಬೇವು, ನೆನೆದ ಚಿಕನ್ ಹಾಕಿ 2 ನಿಮಿಷ ಬೇಯಿಸಿ. ನಂತರ ಮೊಸರು, ಜೀರಾ ಅಕ್ಕಿ, ನೀರು, ತುಪ್ಪ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಎಣ್ಣೆ ಹಾಕಿ ಅದು ಕಾದ ಮೇಲೆ ಪನ್ನೀರ್ ಹಾಕಿ ಕೆಂಪಗೆ ಹುರಿದು ಗೋಡಂಬಿ ಹಾಕಿ ಫ್ರೈ ಮಾಡಿ. ಇದನ್ನು ಕುಕ್ಕರ್ಗೆ ಹಾಕಿ ಕಲಸಿದರೆ ದಾಮು ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ. ಪವಿತ್ರ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, 100% ಗ್ಯಾರಂಟಿ.
ಏನೋ ಒಂಥರ ಇದೆ, ಏನೋ ಒಂಥರ ಅಂದ್ರೆ ದಾಮ ಬಿರಿಯಾನಿ ತರ ಇದೆ. ಚೆನ್ನಾಗಿದೆ ಒಂಥರ ಇದು. ಮಸಾಲಾ ಪದಾರ್ಥಗಳು ಜಾಸ್ತಿ ಹಾಕಿಲ್ಲ. ಯಾರೋ ತುಂಬಾ ಜನಕ್ಕೆ ಈ ತರದ್ದು ಬಿರಿಯಾನಿ ಇಷ್ಟ ಆಗುತ್ತೆ. ತಿನ್ನೋದು ಹಂಗೆ ಒಂದು ಬೇಬಿ ತಿನ್ನೋ ತರನೇ ತಿನ್ಬೇಕಂದ್ರೆ ನೀವು ಇಲ್ಲ ಇಲ್ಲ, ನೀವು ತಿನ್ನೋದು ಸ್ಟೈಲ್ ಹೇಳ್ದೆ ಅಷ್ಟೇ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ, ಒಳ್ಳೆ ಅಡಿಗೆ ಮಾಡ್ತೀರಾ ಮುಂದಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯ ಜ್ಯುವೆಲರ್ಸ್ ಅವರು ಆಕರ್ಷಕ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಓದೋ ಹುಡುಗಿರಿಗೆ ಹುಡುಗರಿಗೆ ಗಣೇಶನೇ ಬರೋದು ಥ್ಯಾಂಕ್ ಯು. ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೊತೆಗೆ ಮನೇಲಿ ತಂಗಿ ತಮ್ಮನಿಗೆ ಯುನಿಬಿಕ್ ಕುಕೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯೋಚನೆ ಮಾಡ್ಬೇಕಾದ್ರೆ ಪ್ರಕಾಶ್ ಅವರು ಸರ್ ಸಿಹಿ ಪದಾರ್ಥ ಎಲ್ಲ ಬೇಡ ಸರ್, ಬೇರೆ ಸ್ಪೆಷಲ್ ಆಗಿರೋ ಒಂದು ಸ್ನಾಕ್ಸ್ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಅದ್ ಯಾವ ಸ್ನಾಕ್ಸ್ ಮಾಡ್ತಾರೆ ಗೊತ್ತಿಲ್ಲ. ಪ್ರಕಾಶ್ ಅವ್ರು ಬನ್ರಿ ರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ಅವ್ರು, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಇವತ್ತು ನಾನು ಇದು ಪುಣಗಲ ಅಂತ ಒಂದು ಸ್ನಾಕ್ಸ್ ಕೊಡಿದೆ ಆಗ್ತೀನಿ. ಇದು ಆಂಧ್ರದಲ್ಲಿ ಜಾಸ್ತಿ ಇರ್ತದೆ ಮುನ್ಗಲ್ಲ ಪುಣಗಲ ಅಂತ. ಏನೇನ್ ತಂದಿದ್ದೀರಾ ಮಾಡಕ್ಕೆ? ಪುನುಗುಲು ಬೇಕಾಗುವ ಸಾಮಗ್ರಿಗಳು: ಉದ್ದಿನ ಬೇಳೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಕಡಲೆಬೇಳೆ, ಸೋಂಪು, ಅಕ್ಕಿ ನುಚ್ಚು, ಟೊಮ್ಯಾಟೊ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ಉಪ್ಪು, ಎಣ್ಣೆ. ಇದು ರುಬ್ಕೋಬೇಕು ನಾವು. ರುಬ್ಕೋಬೇಕಾ? ಹೌದು. ಎಣ್ಣೆ ಏನಾದ್ರು ಇಡ್ಬೇಕಾ? ಎಣ್ಣೆ ಇಟ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಗಟ್ಟಿ ಇರ್ಬೇಕದೆ. ಓಕೆ, ಇಟ್ಕೊಳಗ. ಆಯ್ತು, ಆಯ್ತಾ? ಮಿಕ್ಸಿಂಗ್ ಬಲ್ಕೊಂಡೀಗ ತಗೊಳ್ಳಿ ಸರ್. ಉದ್ದಿನ ಬೇಳೆ ರುಬ್ಕೊಂಡಿರೋದು. ರುಬ್ಕೊಂಡಿರ್ತಾಗ. ಪುನ್ಗಲ ಅನ್ನೋ ಹೆಸರು. ಹೌದೌದು, ಒಂಥರ ಸ್ನಾಕ್ಸ್ ಆಗುತ್ತೆ ಇದು. ಈಗ ಚಟ್ನಿ ಗಿಟ್ನಿ ಎಲ್ಲ ಹಾಕಿ ಕೊಡ್ಬೇಕು. ಚಟ್ನಿ ಮಾಡ್ಬೇಕು. ಹೌದು, ಟೊಮೆಟೊ ಚಟ್ನಿ ಮಾಡ್ಬೇಕು ಅದನ್ನ. ಓಕೆ. ಈಗ ಅಕ್ಕಿ ರವೆ ಇದೆ. ಅಕ್ಕಿ ರವೆ. ಅಕ್ಕಿ ಅಕ್ಕಿ ರವೆ. ರವೆ ಹೌದು, ಹಾಕೊಳ್ಳಿ. 100 ಗ್ರಾಮ್ ಇರುತ್ತೆ ಬೆಳೆ. ಒಂದು 50 ಗ್ರಾಮ್ ಅಕ್ಕಿ ರವೆ ಹಾಕ್ತೀನಿ. ಹಾಕಿ. ಈ ಜೊತೆ ಸೋಂಪು ಸ್ವಲ್ಪ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ, ಹಾಕಿ 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 ಹಸಿಮೆಣಸಿಗೆ ಚಿಲ್ಲಿ ಹಾಕ್ತೀನಿ. ಹಾಕಿ ಹಾಕಿ. ಇವಾಗ ಒಂಚೂರು ಜೀರಿಗೆ ಹಾಕ್ಬೇಕಾಗುತ್ತೆ, ಸ್ವಲ್ಪ ಜೀರಿಗೆ. ಓಕೆ. ಉಪ್ಪ. ಉಪ್ಪು ಹಾಕಿ ಹಾಕಿ. ಎಣ್ಣೆ ಕಾಯ್ದೆ ಸದ ಸ್ವಲ್ಪ ಕಾಯ್ಬೇಕು. ಸ್ವಲ್ಪ ಕಾಯ್ಬೇಕು. ಈಗ ಅಷ್ಟೊತ್ತು ನಾವು ಟೊಮೆಟೊ ಚಟ್ನಿನ ಉರಿಬೇಕಾದ್ರೆ. ಓಕೆ, ಹುರ್ಕೊಂಬೋಣ ಈ ಕಡೆ ಇಟ್ಕೊಂಡು. ಕಡಲೆಬೇಳೆ ಹಾಕ್ತೀನಿ ಸರ್. ಹಾಕಿ ಸರ್. ಜಾಸ್ತಿ ಹಾಕಿ ಚೆನ್ನಾಗಿರೋ ಚಟ್ನಿಗೆ. ಹೌದಾ? ಹೌದು. ಕರಿವಿ ಹಾಕ್ತೀನಿ ಸ್ವಲ್ಪ. ಹಾಕಿ ಹಾಕಿ. ಬೆಳ್ಳುಳ್ಳಿ ಹಾಕ್ತೀನಿ. ಹಾಕಿ 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 ಹಾಕಿ. ಟೈ ಚಿಲ್ಲಿ, ಒಣಮೆಣಸಿನ್ಕಾಯಿ ಅಷ್ಟೇ. ಇವಾಗ ಟೊಮೆಟೊ ಹಾಕ್ತೀನಿ. ಹಾಕಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಇದೇ ಮೇನ್ ಇರೋ ಚೆನ್ನಾಗಿ. ಇವಾಗ ಅದಾಗ್ತಾ ಇಲ್ಲಿ ಇದಾಗಲಿ, ಚೆನ್ನಾಗಿ ಆಗ್ಬೇಕಿದೆ. ಹೌದು. ತುಂಬಾ ಟೈಮ್ ಹಿಡಿಯುತ್ತೆ. ಈಗ ಒಲೆ ಬಿಡ್ತೀನಿ ನೋಡಿ ಸರ್. ಒಡೆಯಲ್ಲ, ಪುನ್ಗಲ ಅನ್ಬೇಕು ನೀವು. ಹೌದು. ಒಡೆ ಅನ್ನಂಗಿಲ್ಲ ಅದನ್ನ. ಪುಣಗಲ ಅನ್ಬೇಕು. ಹೌದು. ಓಕೆ, ಇದು ಮೆತ್ತಾಗಿದೆ. ಮೆತ್ತಗಾಗಿದೆಯಲ್ಲ, ಸ್ವಲ್ಪ ತಣ್ಣಗಾಗ್ಲಿ. ತಣ್ಣಗಾಗಲಿ. ಆಫ್ ಮಾಡ. ಹೌದಾ, ಮಾಡಿ. ಆಯ್ತು, ಇದು ತೆಗಿರಿ 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 ತೆಗಿರಿ. ಹಂಗೆ ಇಡ್ಲಾ? ಅಂಗಡಿ ಅಂಗಡಿ ಅಂಗಡಿ. ಹಾಂ, ಅಷ್ಟೇ ಚಟ್ನಿ ರೆಡಿ ಮಾಡ್ತೀನಿ. ಎಸ್. ಚಟ್ನಿ ಮಾಡ್ತೀನಿ ಈಗ. ಓಕೆ, ಮಾಡಿ. ಏನೇನು ಹಾಕಿದ್ರು ಎಲ್ಲ ಮಸಾಲ ಚೀಲ ಆಗಿದ್ರೆ ಆಯ್ತು, ಚಟ್ನಿ ರೆಡಿ. ಉಪ್ಪು ಹಾಕ್ಬೇಕಾದ್ರೆ. ಓಕೆ, ಉಪ್ಪು ಹಾಕಿದೀವಿ. ಈಗ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ರೆಡಿ ಆಗಿದೆ. ಕುಣ್ಗಾಲ್. ಕುಣಗಲ್ ಸ್ವಲ್ಪ ಪೊಂಗಲ್ ಇಲ್ಲ, ಆಮೇಲೆ ಪೊಂಗಲ್ ಇಲ್ಲ, ನಾನು ಫಸ್ಟ್ ಕುಣ್ಗಲ್ ಅಂದಂಗ ಆಯ್ತು. ಏನಪ್ಪ ಕುಣ್ಗಲ್ ಮಾಡ್ತೀವಿ ಅಯ್ಯೋ. ಇಲ್ಲ ಅಂತ ಆಯ್ತು. ಇಲ್ಲ ಇಲ್ಲ. ಹಾಕಿ ಅದಕ್ಕೆ ಎಣ್ಣೆ ಎಲ್ಲ ಕೆಳಗೆ ಬಿದ್ದೋಗಿದೆ. ವೆರಿ ಗುಡ್. ಕಳಿಸ ಹಂಗ ಸ್ನ್ಯಾಕ್ಸ್ ಸಂಜೆ ಟೈಮ್ ಮಾಡೋದು ಪುಣಗಲ್ ಅಂತ ಹೆಸರು. ಕುಣ್ಗಲ್. ಹಾಂ, ಪುಣಗ ತಿನ್ ನೋಡಿ. ಓಕೆ, ಪ್ರಕಾಶ್ ರಾವ್ ಅವರು ಸ್ವೀಟ್ಸ್ ಅನ್ನು ಮಾಡ್ತಾರೆ, ಚಾಟ್ಸ್ ಅನ್ನು ಮಾಡ್ತಾರೆ. ಸ್ವಲ್ಪ ಚಾಟ್ಸ್ ಅಲ್ಲೇ ಪ್ರೀತಿ ಜಾಸ್ತಿ ಅವ್ರಿಗೆ. ಒಳ್ಳೆ ಒಂದು ಆಂಧ್ರದು ಪುನ್ಗಲ್ನ ಮಾಡಿ ನಮ್ಗೆ ಕೈಲಿ ಕೊಟ್ಟಿದ್ದಾರೆ. ಅದಕ್ಕೊಂದು ಸ್ಪೆಷಲ್ ಆಗಿ ಟೊಮೆಟೊ ಚಟ್ನಿನೂ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡದೇ ಇದ್ದವರು ಬರ್ಕೊಳ್ದೇ ಇದ್ದವರು ಬರ್ಕೊಳ್ಳಿ, ನೋಡದೇ ಇದ್ದವ್ರು ನೋಡ್ಕೊಳ್ಳಿ. ಕಡೆಗೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ಕೊಳ್ಳಿ. ಪುನುಗುಲು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕಡಲೆಬೇಳೆ,
ಕರಿಬೇವು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಟೊಮೆಟೊ ಚಟ್ನಿ ತಯಾರಿಸಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ನೆನೆಸಿದ ಉದ್ದಿನ ಬೇಳೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಇದಕ್ಕೆ ಅಕ್ಕಿ ನುಚ್ಚು, ಸೋಂಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಜೀರಿಗೆ, ಉಪ್ಪು ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಪುನಗುಲು ಟೊಮ್ಯಾಟೊ ಚಟ್ನಿ ಜೊತೆ ಸವಿಯಲು ಸಿದ್ಧ. ಓಕೆ ಪ್ರಕಾಶ್ ಅವರೇ, ಟೇಸ್ಟ್ ನೋಡೋಣ. ಮಾಡಿ ಸರ್. ಅದ್ಭುತವಾಗಿ ಬಂದಿದೆ, ಹೌದು ಗರಿಗರಿ ಆಗಿದೆ ಅನಿಸ್ತದಲ್ಲ. ಹೌದೌದು. ಅಕ್ಕಿಟ್ಟಿಲ್ಲ, ಅಕ್ಕಿಟ್ಟು ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ಗರಿ ಬರ್ತದೆ. ಗರಿಗರಿ ಬಂದಿದೆ ರೀ. ಹೌದು, ಚಟ್ನಿ ಡ್ರೆಸ್ ಮಾಡಿ ಸೋಂಪು ಹಾಕಿರೋದು ಚೆನ್ನಾಗಿ ಮಾಡಿದೆ. ಚೆನ್ನಾಗಿದೆ ರೀ ಚಟ್ನಿ, ಅದ್ಭುತ ಇದೆ. ಅದ್ಭುತ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಸರಿ ಅಂತೀರಾ? ಇದೇ ಟೈಮಲ್ಲಿ ಮಳೆಗೆಲ್ಲ ಬಂದರೆ ಆರಾಮಾಗಿ ಕುತ್ಕೊಂಡು ತಿನ್ಬೋದಲ್ಲ? ಮಳೆ ಬಂದಿಲ್ಲ ತಿನ್ಬೋದು. ಹೌದಾ ಸರ್? ತುಂಬಾ ಚೆನ್ನಾಗಿದೆ, ಒಳ್ಳೆ ರುಚಿ. ಆ ಟೊಮಾಟೊ ಚಟ್ನಿಗೂ ಪುನ್ಗಲ್ ಅಲ್ಲ ಹೌದು ಹೌದು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ಸರ್. ತುಂಬ ಸಖತ್ತಾಗಿದೆ ರೀ, ಒಳ್ಳೆ ಟೇಸ್ಟು. ಕರಮ್ ಕರಮ್ ಅಂತ ಇದೆ. ಅದ್ರ ಜೊತೆಗೆ ಈ ಚಟ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ